ಸರ್ ಹೇಳಿ, ಈಗ ದೊಡ್ಡಬಳ್ಳಾಪುರ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದೀರಿ ಜೆ ಡಿ ಎಸ್ನಿಂದ. ಸೊ ಸಾಕಷ್ಟು ಗೊಂದಲಗಳು ಇರ್ತಕ್ಕಂಥದ್ದು. ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿದೆ ರಾಜ್ಯದಲ್ಲಿ. ಹೆಂಗೆ ಕತೆ ಅಂತ? ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗಿದೆ. ರಾಜ್ಯದಲ್ಲೂ ಅದೇ ರೀತಿ ಮೊನ್ನೆ ಲೋಕಲ್ ಎಲೆಕ್ಷನ್ಗಳಾಗ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು, ವಿ ಎಸ್ ಎಸ್ ಇರ್ಬೋದು ಎಲ್ಲ ನಡೆಸ್ಕೊಂಬತ್ತಾ ಇದ್ದೀವಿ. ಈಗ ನಮ್ಮ ಜೆ ಡಿ ಎಸ್ಸಲ್ಲಿ ಹೈಕಮಾಂಡ್ ಏನಿದೆ, ನಮ್ಮ ಮನೆಯವರು ಇರ್ಬೋದು, ಕುಮಾರಣ್ಣರು ಇರ್ಬೋದು, ನಮ್ಮ ಜೆ ಡಿ ಎಸ್ಸಿಂದ ಒಬ್ಬರು ಆಕಾಂಕ್ಷಿ ರೆಡಿ ಆಗಿರಪ್ಪ, ಆಮೇಲೆ ಏನು ಎನ್ ಡಿ ಎ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ದಾರೆ. ಆಗ ಹೈಕಮಾಂಡ್ ಆದೇಶಕ್ಕೆ ದೊಡ್ಡಬಳ್ಳಾಪುರ ತಾಲೂಕು ಜೆ ಡಿ ಎಸ್ ಪಕ್ಷ ಉಳಿಸೋದಕ್ಕೋಸ್ಕರ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೀನಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಈಗ ನೀವು ಸ್ಪರ್ಧೆ ಮಾಡ್ತೀರಿ ಅಂತ ಹೇಳಿ ನಿಮ್ಮ ಹೈಕಮಾಂಡ್ಗೆ ಈಗ ಆಲ್ರೆಡಿ ನೀವು ಮಾಹಿತಿಯನ್ನು ಕೊಟ್ಟಿದ್ದೀರಾ? ನಾನು ಸ್ಪರ್ಧೆ ಮಾಡೋದು ಹೈಕಮಾಂಡ್ಗೆ ಆಲ್ರೆಡಿ ಮಾಹಿತಿ ನೀಡಿದ್ದೀನಿ. ಒಂದು ವೇಳೆ ಹೊಂದಾಣಿಕೆ ಬರ್ತಾ ಇದ್ದರೆ ಹೈಕಮಾಂಡು ಅವರವರು ಯಾರನ್ನ ಶಕ್ತಿ ಅನುಸಾರ ಗೆಲ್ಸ್ಕೊಂಬರ್ರಿ ಅಂದರೆ ನಾವು ಪ್ರಬಲವಾಗಿ ಜೆ ಡಿ ಎಸ್ಸಿಂದ ನಿಲ್ಲೋದಂತೂ ಖಚಿತ. ಯಾಕಂದರೆ ಜೆ ಡಿ ಎಸ್ಸು ಈಗ ಅದು ಸಣ್ಣ ಪಕ್ಷ ಕಾಣ್ತಾ ಇರ್ಬೋದು, ಬಟ್ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಲೆಕ್ಕ ಹಾಕೊಂಡ್ರೆ ಜೆ ಡಿ ಎಸ್ ಪಕ್ಷ ಇನ್ನೂ ಜೀವದಾಗದೆ ಅಂತ ಒಂದು ಅರ್ಥ ಬರ್ತದೆ. ಅದೇ ರೀತಿಯೇ ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡೋದಕ್ಕೆ ನಮ್ಮ ಜೆ ಡಿ ಎಸ್ ಮುಖಂಡರುಗಳ ಜೊತೆ ಎಲ್ಲ ಸಮಾಲೋಚನೆ ಮಾಡಿ, ಇಲ್ಲ ಬೇರೆ ಯಾರಾದರೂ ಇದ್ದರೆ ನಾನು ತ್ಯಾಗ ಮಾಡ್ತೀನಿ, ನಾನೇ ನಿಲ್ಲಬೇಕು ಅಂತಿಲ್ಲ. ಜೆ ಡಿ ಎಸ್ ಪಕ್ಷ ಅಸ್ತಿತ್ವ ಉಳಿಸೋದಕ್ಕೋಸ್ಕರ ನಾನು ಆಕಾಂಕ್ಷೆ ಆಗಿದ್ದೀನಿ ಹೊರತು ನಾನೇ ನಿಲ್ಲಬೇಕು ಅಂತ ಏನು ನನಗೆ ಆಸೆ ಆಕಾಂಕ್ಷೆ ಇಲ್ಲ. ಎಷ್ಟು ವರ್ಷದಿಂದ ಜೆ ಡಿ ಎಸ್ ಅಲ್ಲಿದ್ದೀರಿ? ಈ ಜೆ ಡಿ ಎಸ್ಗೆ ನಿಮ್ಮ ಕೊಡುಗೆ ಏನು? ಜೆ ಡಿ ಎಸ್ಸಲ್ಲಿ ನಾನು ಸುಮಾರು 25 ವರ್ಷದಿಂದ ಇದ್ದೆ. ಮಧ್ಯೆ 5 ವರ್ಷ ಕಾಂಗ್ರೆಸ್ಸಲ್ಲಿ ಜೆಡ್ ಪಿ ಮೆಂಬರ್ ಆಗೋಗಿ 5 ವರ್ಷ ಪೂರ್ಣ ಆಗೋವರೆಗೂ ನಾನು ಪಕ್ಷಾಂತರ ಮಾಡಲಿಲ್ಲ. ಕಾಂಗ್ರೆಸ್ಸಲ್ಲೇ ಅಧಿಕಾರ ಅನುಭವಿಸಿ ಅಂಥ ಬಿ ಜೆ ಪಿ ಸರ್ಕಾರದಾಗ ಅಧ್ಯಕ್ಷರಿಗೆ ಕೊಡ್ತೀವಿ ಜೆಡ್ ಪಿಯಲ್ಲಿ ಅಂದಾಗೂ ನಾನು ಕಾಂಗ್ರೆಸ್ಸಿಂದ ಬಿ ಜೆ ಪಿ ಜಂಪ್ ಆಗದಿರ ಕಾಂಗ್ರೆಸ್ಸಲ್ಲಿ 5 ವರ್ಷ ಪೂರ್ಣ ಮಾಡಿ, ಯಾಕೆಂದರೆ ನಮಗೆ ಕೆಟ್ಟ ಹೆಸರು ಬರಬಾರ್ದು ಪಕ್ಷಾಂತರ ಮಾಡ್ಯವ್ರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪೂರ್ಣ ಅವಧಿ ಮಾಡಿದ ಮೇಲೆ ಮತ್ತೆ ನಾನು ಜೆ ಡಿ ಎಸ್ಗೆ ಬಂದೆ. ಜೆ ಡಿ ಎಸ್ಸಲ್ಲಿ ನಮಗೊಂದು ರಾಜ್ಯ ಕಾರ್ಯದರ್ಶಿ ಅಂತ ಹುದ್ದೆ ಕೊಟ್ಟಿದ್ದಾರೆ, ನಮ್ಮನ್ನು ಗುರುತಿಸಿದ್ದಾರೆ. ಈಗ ನಾನು ಜೆ ಡಿ ಎಸ್ನಿಂದ ಬೇರೆ ಯಾರಾದರೂ ಆಕಾಂಕ್ಷಿಗಳಿದ್ದರೆ ಖಂಡಿತ ನಾನು ತ್ಯಾಗ ಮಾಡ್ತೀನಿ, ನಾನೇನು ಇಲ್ಲೇಬೇಕು ಅಂತಿಲ್ಲ. ಹೈಕಮಾಂಡು ನನಗೆ ಹೇಳಿರೋ ಉದ್ದೇಶಕ್ಕೋಸ್ಕರ ನಾನು ಆಕಾಂಕ್ಷಿ ಆಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಕಾಂಗ್ರೆಸ್ ಬಿಟ್ಟು ಬಂದಿದ್ದೇನಕ್ಕೆ? ಕಾಂಗ್ರೆಸ್ ಬಿಟ್ಟು ಬಂದಿದ್ದು ಅಂದರೆ ಅಲ್ಲಿ ಒಂದು ಪ್ರಬಲವಾದ ನಾಯಕತ್ವ ನಮ್ಮ ಆರ್ ಜಿ ಸಾಹೇಬ್ರಿದ್ದರು. ಆ ಆರ್ ಜಿ ಸಾಹೇಬ್ರಿಗೆ ವಯಸ್ಸಾಯಿತು. ಅಲ್ಲಿ ಯಾರು ಅಂತ ಇನ್ನು ಹಿಂದೆ ಜಾಲಪ್ಪ ಆರ್ ಜಿ ಸಾಹೇಬ್ರಿದ್ದಂಗೆ ಈಗ ಇರೋ ನಾಯಕರುಗಳು ಒಂದು ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲಕ್ಕೆ ಬಂದರೆ ನಮ್ಮ ಜೆ ಡಿ ಎಸ್ನಲ್ಲೂ ಆ ಗೊಂದಲ ಇತ್ತು, ಈಗೀಗೆಲ್ಲ ಸೊರಗ್ತಾ ಇದೆ. ಜೆ ಡಿ ಎಸ್ಸಲ್ಲಿ ಬಿ ಜೆ ಪಿಯಲ್ಲೂ ಗೊಂದಲ ಇದೆ, ಅದನ್ನು ಸರಿ ಮಾಡ್ಕೊಂತಾರೆ ಅವರು. ಮುನೇಗೌಡರು ಸೋಲಿಗೆ ಕಾರಣಗಳೇನು? ಮುನೇಗೌಡರು ಸೋಲಕ್ಕೆ ಕಾರಣ ಏನು ಅಂದರೆ, ಮುನೇಗೌಡರು ಲೀಡ್ರುಗಳ್ನಾಗಲಿ ಓಟ್ ಹಾಕೋ ಮತದಾರರ ಹತ್ರ ಆಗಲಿ ಎಲೆಕ್ಷನ್ನಾಗ ಗೆದ್ದೋಗ್ಬಿಟ್ಟು ದೇವನಹಳ್ಳಿ ನಿಂತ್ಕೊಂಡ್ರೆ ಮತ್ತೆ ಬರಲ್ಲ ಅವರು. ಇಲ್ಲಿ ಕಷ್ಟ ಸುಖಕ್ಕೆ ಜೆ ಡಿ ಎಸ್ಸು ಮತದಾರರಿಗೆ ಸ್ಪಂದನೆ ಮಾಡ್ದೇ ಇರೋದ್ರಿಂದ ಆವಾಗ ಕೆಲವು ಜೆ ಡಿ ಎಸ್ನವ್ರು ಏನು ಮಾಡ್ತಾರೆ, ಹೊಸಬ್ರಿಗೆ ಕೊಟ್ಬಿಡೋಣ, ಈ ಮುನೇಗೌಡರು ಯಾವಾಗ ಸೋಲ್ತಾರೆ ಅಂತ ಹೊಸಬ್ರು ಡಿ ರಾಜಮೋಹನ್ ಬಂದರು, ಅವ್ರಿಗೆ ಓಟ್ ಹಾಕಿದ್ರು. ನಮ್ಮ ಕಾಂಗ್ರೆಸ್ ಎಮ್ ಎಲ್ ಎ ಅವರು ಎಷ್ಟು ಕೆಲಸ ಮಾಡಿದ್ರು ಅವ್ರನ್ನೇ ಗೆಲ್ಲಿಸಲಿಲ್ಲ. ಯಾಕೆಂದರೆ ಹೊಸಮುಖ ಅಂತ ಒಂದು ಓಟ್ ಹಾಕ್ತಾರೆ, ಆದ್ದರಿಂದ ಅವರು ಗೆದ್ದಿದ್ದಾರೆ ಬಿ ಜೆ ಪಿಯವರು. ನಿಮ್ಮ ಪ್ರಕಾರ ಕಾಂಗ್ರೆಸ್ ಎಮ್ ಎಲ್ ಎ ಕೆಲಸ ಮಾಡಿದ್ರು ಅಂತ? ಕಾಂಗ್ರೆಸ್ ಎಮ್ ಎಲ್ ಎ ಅವರು ನಿಸ್ಸಂದೇಶ ಹೇಳ್ತೀನಿ, ಎಮ್ ಎಲ್ ಎ ಅವರು ತಾಲೂಕಿಗೆ ಮಾತ್ರ ಅತಿ ಹೆಚ್ಚಿನ ಕೆಲಸ ಮಾಡಿರೋದು. ಜಾಲಪ್ಪನ ಇತಿಹಾಸದಲ್ಲಿ ತೆಗೆದು ನೋಡಿದ್ರು ಕಾಂಗ್ರೆಸ್ ಎಮ್ ಎಲ್ ಎ ಅತಿ ಹೆಚ್ಚು ಕೆಲಸ ಮಾಡಿರೋದು. ಕಾಂಗ್ರೆಸ್ ಎಮ್ ಎಲ್ ಎ ಅತಿ ಹೆಚ್ಚು ಕೆಲಸ ಮಾಡಿದ್ರು ಸೋಲೋದಕ್ಕೆ ಕಾರಣ? ಸೋಲೋದಕ್ಕೆ ಕಾರಣ ಅಂದರೆ ಅವ್ರ ಪಕ್ಷ ಆಂತರಿಕವಾಗಿ ಒಬ್ಬೊಬ್ಬ ಲೀಡ್ರುಗಳಿರ್ಬೋದು ಇವ್ರಿಗೆಲ್ಲ ಸ್ಪಂದನೆ ಮಾಡ್ದಿರ ನಮ್ಮ ಎಮ್ ಎಲ್ ಎ ಅವರು ಒಂದು ದ್ವೇಷದ ರಾಜಕಾರಣ ಮಾಡೋಕ್ಕೆ ಹೋದರು ಆವಾಗ ಕಾಂಗ್ರೆಸ್ನವರು. ಅದರಿಂದ ಸ್ವಲ್ಪ ಎಲ್ಲ ದೂರ ಆಗಿ ಅವ್ರು ಸೋಲೋದಕ್ಕೆ ಅವರೇ ಕಾರಣ ಆದರು. ನಮ್ಮ ಸ್ಪರ್ಧೆ ಅಂತೂ ಜೆ ಡಿ ಎಸ್ಸಿಂದ ನಾವು ಖಚಿತ ಅಂತ ಹೈಕಮಾಂಡ್ ಹೇಳಿದೆ, ಖಚಿತ ಮಾಡ್ತೀವಿ. ಹೈಕಮಾಂಡು ಮಾಡೋದು ಬೇಡಪ್ಪ ಅನ್ನೋದು, ನೀನು ಬೇರೆ ಯಾವ್ದಕ್ಕನ ಹೋಗು ಈಗಿಂತ ಬಿಟ್ಬಿಡು ಅಂದರೂ ನಾವು ಬಿಡೋಕ್ಕೂ ರೆಡಿ ಇದ್ದೀವಿ. ನಮ್ಮ ಜೆ ಡಿ ಎಸ್ಸಿಂದ ಮಾತ್ರ ಸ್ಪರ್ಧೆ ನಾನಾಗಲಿ ಇನ್ನೊಬ್ರು ಯಾರನ್ನಾಗಲಿ ನಾನು ತ್ಯಾಗ ಮಾಡ್ತೀನಿ, ಅವ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ.